ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ತಾಲೂಕಾಧ್ಯಕ್ಷ ಅಂಬಿರಾಜ್ ಮೈಕಲ್, ಜಿಲ್ಲಾಧ್ಯಕ್ಷ ಕೆ ಕೊಂಡಪ್ಪ ಮಾತನಾಡಿ, ಸಿಂಧನೂರು ತಾಲೂಕಾದ್ಯಂತ ಗಾಂಜಾ ಮತ್ತು ಡ್ರಗ್ಸ್ ಸದ್ದಿಲ್ಲದೆ ಮಾರಾಟವಾಗುತ್ತಿದೆ. ಇದಕ್ಕೆ ಯುವ ಜನರು ದಾಸರಾಗಿದ್ದು ಕಂಡು ಬರುತ್ತದೆ. ಇದನ್ನು ನಿಯಂತ್ರಣ ಮಾಡದೆ ಹೋದಲ್ಲಿ ಇದು ಹೆಮ್ಮರವಾಗಿ ಬೆಳೆಯುವುದು. ಯುವಕರ ಇದಕ್ಕೆ ದಾಸರಾಗಿ ಸಮಾಜಕ್ಕೆ ಹೊರೆಯಾಗುತ್ತಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳಿಗೆ ಇದನ್ನು ನಿಯಂತ್ರಿಸಲು ಆದೇಶ ಹೊರಪಡಿಸಬೇಕೆಂದು ಮಾನ್ಯ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಆಶೀರ್ವಾದದೊಂದಿಗೆ ಇಂದು ನಮ್ಮ ಕರ್ನಾಟಕ ಸೇನೆಯ ಸಿಂಧನೂರು ತಾಲೂಕಾ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಂಬಾದೇವಿ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿಗೆ. ಈ ಹೋರಾಟದ ಉದ್ದೇಶ ಏನೆಂದರೆ ನಮ್ಮ ಸಿಂಧನೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬೆಳೆದಿರುವಂತಹ ಗಾಂಜಾ ಮತ್ತು ಮಾದಕ ದ್ರವ್ಯ ಡ್ರಗ್ಸ್ ವ್ಯಾಪಕವಾಗಿ ದಂಧೆಕೋರರು ಬೆಳೀತಾ ಇದ್ದಾರೆ. ಈ ದಂಧೆಕೋರರಿಂದ ವಿದ್ಯಾರ್ಥಿಗಳ ಜೀವನ, ಸಾಮಾನ್ಯರ ಜೀವನ ವ್ಯಸನಕ್ಕೆ ಬಾನಿಸರಾಗಿ ಅವರು ಸಾಲ ದೂಳಗಳನ್ನು ಮಾಡಿಕೊಂಡು ತಂದೆ ತಾಯಿಗಳ ಒಂದಿಗೆ ಜಗಳಗಳನ್ನು ಆಡಿಕೊಂತ ಸಾಲದ ಉಡಿಯಲ್ಲಿ ಸಿಲುಕಿಕೊಂಡು ಆತ್ಮಹತ್ಯೆಗಳು ಮಾಡಿಕೊಂಡಂತಹ ಸಂದರ್ಭಗಳು ಕೂಡ ನಾವು ಇಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಂದ ನಾವು ಕೇಳಿ ಬಂದಿದ್ದೀವಿ. ಮತ್ತು ನಮ್ಮ ಸಿಂಧನೂರು ನಗರ ಮತ್ತು ಅಕ್ಕಪಕ್ಕದ ಹಳ್ಳಿಯಲ್ಲಿ ಗಾಂಜಾ ಬೆಳೆಯುವುದು ಮತ್ತು ಡ್ರಗ್ಸ್ ಸೇವನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಒಂದೇ ವಿಷಯ ಹೇಳ್ತಾ ಇದ್ದೀನಿ. ನಿಮ್ಮ ದೇಹವು ನಿಮ್ಮದಲ್ಲ. ನಿಮ್ಮ ತಂದೆ ತಾಯಿನ ಒಂದು ಸತಿ ನಿಮ್ಮ ತಾಯಿನ ಕೇಳಿರಿ. ನಿಮ್ಮನ್ನು ಎತ್ತು ಈ ಪ್ರಪಂಚಕ್ಕೆ ಪರಿಚಯ ಮಾಡಬೇಕಂದ್ರೆ ಎಷ್ಟು ನೋವನ್ನು ಅನುಭವಿಸಿದೆ ಅಂತ ಒಂದ್ಸತಿ ನಿಮ್ಮ ತಾಯಿಯ ಬಗ್ಗೆ ಯೋಚನೆ ಮಾಡ್ರಿ, ವಿದ್ಯಾರ್ಥಿಗಳಾಗಿರ್ರಿ. ಮತ್ತು ತಂದೆ ನಿಮ್ಮ ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕಾಗಿ ಮತ್ತು ಕಷ್ಟ ದುಷ್ಟಗಳು ಆತ ಒಂದು ಉಪವಾಸ ಇದ್ದರೂ ಕೂಡ ನಿಮ್ಮ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಈ ದೇಹ ತಂದೆ ತಾಯಿದು, ನೀವು ಹಾಳಾಗಬಾಡ್ರಿ, ನಿಮ್ಮಿಂದ ಸಮಾಜವನ್ನು ಹಾಳು ಮಾಡಬಾರ್ದು ಅಂತ ಹೇಳುತ್ತಾ ಮತ್ತು ಈ ಸಿಂಧನೂರಿನಲ್ಲಿ ನಡೆದಿರುವಂತಹ ಗಾಂಜಾ ಬಗ್ಗೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಒಂದು ವಾರದ ಒಳಗೆ ಅದರ ಎಲ್ಲಿ ನಡೀತಾ ಇರುವ ಗಾಂಜಾ ಆಗಲಿ, ಇದು ಡ್ರಗ್ಸ್ ಮಾಪಕ ಆಗಲಿ ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಹೋಗಿ ಅವರನ್ನು ಕಾನೂನು ತಕ್ಕಂತಹ ಒಳಗೆ ಹಾಕ್ಸಬೇಕು ಅಂತ ನಮ್ಮದು ಒಂದು ದೊಡ್ಡ. ಅದೇ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಏನಪ್ಪಾ ಅಂದರೆ, ನಮ್ಮ ಸಿಂಧನೂರು ತಾಲೂಕು ಸಿಂಧನೂರು ತಾಲೂಕಲ್ಲಿ ಗ್ರಾಮಾಂತರಗಳಲ್ಲಿ ಆದಷ್ಟು ಡ್ರಗ್ಸು ಮಾಫಿಯಾ ಜಾಸ್ತಿ ಆಗ್ತಿದೆ ಅಂತ ನಮ್ಮ ಸಂಘಟನೆಗೆ ಕೇಳಿ ಬಂದಿದೆ. ಅದೇ ವಿಚಾರ ಹಿಡ್ಕೊಂಡು ನಮ್ಮ ತಾಲೂಕಾಧ್ಯಕ್ಷರಂತ ಅಂಬಿರಾಜ್ ಅವರು ಅದರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಅದು ಸಂಬಂಧಪಟ್ಟ ಯಾರು ಅದಕ್ಕೆ ಸಹಕಾರ ಮಾಡುತ್ತಿರ್ತಾರ ಅವರ ವಿರುದ್ಧ ಕಾನೂನು ಪ್ರಕಾರ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಕೆ ಕೊಂಡಪ್ಪ, ತಾಲೂಕಾಧ್ಯಕ್ಷೆ ಅಂಬಿರಾಜ್ ಮೈಕಲ್, ಭೀಮನಗೌಡ, ಎಂ ಪಾಟೀಲ್, ನಾಗರಾಜ್ ದೊರೆ, ಮುನ್ನಾ ಮಹಮ್ಮದ್, ಹುಸೇನ್ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, B5 ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.